ಮಾತೆ ಇಲ್ಲದ ಮನ ಇಲ್ಲಿ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋಲ್ಲಿ ನೋಡಿದ್ರಲ್ಲ, ಒಂದು ಒಳ್ಳೆ ಟ್ರೆಂಡಿಂಗಲ್ಲಿರೋ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರೋ ಬೆಲ್ಲೈಕನ್ನ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಾಗಿ ನೀವು ಅಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಡಿಸ್ಟ್ರಿಬ್ಯೂಷನ್ ಒಂದು ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಇದು. ಸೊ ಇದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊತ ನೋಡಿ ಈ ಥರ ಇರುತ್ತೆ. ನೀವು ಜಸ್ಟ್ ಇದನ್ನೇ ಬೇಕಂದರೆ ಮೇಲ್ ಸೇರಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ವಿಡಿಯೋನ. ಸೊ ಇದನ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ಬೇಕಂದ್ರೆ ಸೊ ಬನ್ನಿ ಹೇಳ್ಕೊಡ್ತೀನಿ. ಸೊ ಮೊದಲೇದಾಗಿ ನೀವು ಜಸ್ಟ್ ಬ್ಯಾಕ್ ಬಂದುಬಿಡಬೇಕು. ಸೊ ಬ್ಯಾಕ್ ಬಂದ ನಂತರ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು 9x16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ನೀವು ಯಾವ ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರಲ್ಲ, ಸೊ ಆ ಸಾಂಗ್ನ ಹೋಗಿ ಆ್ಯಡ್ ಮಾಡ್ಕೊಳ್ಳಿ. ನಾ ವಿಡಿಯೋದಲ್ಲಿದೆ, ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಸಾಂಗ್ನ. ಸೊ ಈ ಥರ ಮಾಡ್ಕೊಂಡ ನಂತರ ಇಲ್ಲಿ ನೀವು ಒಂದೊಂದು ಲೈನ್ ಎಲ್ಲಿ ಸ್ಟಾರ್ಟಿಗೆ ಎಲ್ಲಿ ಎಂಡ್ ಆಗಿ ನೋಡಿ, ಸೊ ಅಲ್ಲಿ ಒಂದೊಂದು ಕೀ ಫ್ರೇಮ್ನ ಆ್ಯಡ್ ಮಾಡಬೇಕು. ಸೊ ಫ್ರೆಂಡ್ಸು ನಾನು ಜಸ್ಟ್ 8 ಸೆಕೆಂಡ್ ತೋರಿಸ್ತೀನಿ, ನಿಮ್ದು ಎಷ್ಟು ಇದೆ ನೋಡಿ. ಸೊ ಅಷ್ಟು ಲೈನ್ಸು ಕೀಪ್ರಮ್ನ ಆ್ಯಡ್ ಮಾಡಬೇಕು. ಸೊ ಮಾಡಿ ಅಂದರೆ ಜಸ್ಟ್ ಬ್ಯಾಕ್ ಬಂದುಬಿಡ್ಬೇಕು. ಸೊ ಬ್ಯಾಕ್ ಬಂದ ನಂತರ ನಾವು ಕೊಟ್ಟಿರೋ ಫುಲ್ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು, ಸೊ ಲಾಸ್ಟಲ್ಲಿ ಇಲ್ಲಿ 3 ಲೇಯರ್ಸ್ ಕಾಣ್ತಿದೆಯಲ್ಲ, ಸೊ ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ 3 ಲೇಯರ್ ಮಾಡಿಕೊಂಡು ಜಸ್ಟ್ ಬ್ಯಾಕ್ ಬಂದುಬಿಡ್ಬೇಕು ಇವಾಗ. ಸೊ ಬ್ಯಾಕ್ ಬಂದ ನಂತರ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡಿದ ನಂತರ ನೋಡಿ, ಸೊ ಇದು ನಂದು 180 ಇದೆ, 1080. ಸೊ ಈ ಥರ ಬರುತ್ತೆ. ಸೊ ಬಂದ ನಂತರ ಇದಕ್ಕೆ ಗ್ರೂಪ್ ಆ್ಯಂಡ್ ಮಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೊ ಇಲ್ಲಿ IMG ಇದೆಯಲ್ಲ, ಸೊ ನಿಮ್ಗೆ ಯಾವ IMGನ ಆ್ಯಡ್ ಮಾಡ್ಬೇಕಂತ ಅಂದ್ಕೊಂಡಿರ್ತಾರಲ್ಲ, ಸೊ ಎಡಿಟ್ ಮಾಡೋಕ್ಕೆ ಸೊ IMGನ ಸೊ ನೀವು ಆ್ಯಡ್ ಮಾಡ್ಬೋದು ಈ ಥರ. ಸೊ ಮಾಡ್ಕೊಂಡ ನಂತರ ಜಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ ಜಸ್ಟ್ ಬ್ಯಾಕ್ ಬಂದುಬಿಡ್ಬೇಕು. ಸೊ ಬ್ಯಾಕ್ ಬಂದು ನೋಡಿ ಈ ಥರ ಆ್ಯಡ್ ಆಗಿರುತ್ತೆ. ಸೊ ನೀವು ಇದನ್ನ ಮೋಹನ್ ಟ್ರಾನ್ಸ್ಫರ್ ಹೋಗಿ ಜಸ್ಟ್ ಈ ಥರ ಅಡ್ಜಸ್ಟ್ ನೀವೇ ಕೈಲೇನೆ ಮಾಡ್ಕೋಬೇಕು ಈ ಥರ ನೋಡಿ. ಈ ಥರ ಸೆಂಟ್ರ್ ಬರೋಂಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಈ ಥರ ಆಗಿರುತ್ತೆ. ಸೊ ನೀವು ಅಡ್ಜಸ್ಟ್ ಆಗಿಲ್ಲ ಅಂದರೆ ಸೊ ಅದೇ ಥರ ಮೋಹನ್ ಟ್ರಾನ್ಸ್ಫರ್ ಹೋಗೋದು, ಅಡ್ಜಸ್ಟ್ ಮಾಡೋದು, ಅಷ್ಟೇ ನಿಮ್ಮ ಕೆಲಸ. ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಮೋಹನ್ ಟ್ರಾನ್ಸ್ಫರ್ಗೆ ಹೋಗಿ. ಸೊ ಮಾಡ್ಕೊಂಡ ನಂತರ ನೋಡಿ ಇವಾಗ ಏನು ಮಾಡ್ಬೇಕಂದ್ರೆ ಜಸ್ಟು ಇದು ವಿಡಿಯೋ ಎಲ್ಲಿವರೆಗೂ ಸಾಂಗ್ ಎಲ್ಲಿವರೆಗೂ ನೋಡಿ ಅಲ್ಲಿವರೆಗೂ ಹೋಗಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಳ್ಳೋಂಥ ಇವಾಗ ಜಸ್ಟ್ ಬ್ಯಾಕ್ ಬೇಡ. ಸೊ ಲೈನ್ ಏನಿದೆ ನೋಡಿ ಅದನ್ನ ಟೈಪ್ ಮಾಡಬೇಕು. ಸೊ ಏನಿದೆ ಮಾತೆ ಇಲ್ಲದ ಟೆಕ್ಸ್ಟ್ನ ಕ್ಲಿಕ್ ಮಾಡಿಕೊಂಡು ಮಾತೆ ಇಲ್ಲದ ಸೀದಾ ಟೈಪ್ ಮಾಡಿಕೊಂಡು ಇಲ್ಲಿ ಸೆಂಟ್ರ್ ಬಂದು ಕ್ಲಿಕ್ ಮಾಡಿಕೊಂಡು, ಸೊ ರಾಬರ್ಟ್ ರೆಗ್ಯುಲರಲ್ಲಿ ಯಾವ ಫೌಂಟ್ ಅಂದರೆ ಥಿಂಕರ್ ಜಸ್ಟಿಸ್ ಅಂತ ಒಂದು ಫೌಂಟ್ ಕೊಟ್ಟಿರ್ತೀನಿ ಟೆಲಿಗ್ರಾಮಲ್ಲಿ, ಹೋಗಿ ಡೌನ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಅಲೈಟ್ ಮಿಷನ್ಗೆ ಇಂಪೋರ್ಟ್ ಮಾಡಬೇಕು. ಸೊ ಮಾಡ್ಕೊಂಡ್ರೆ ಇದನ್ನ ವೈಟ್ ಕಲರ್ನ ವೈಟ್ ಇಟ್ಕೊಂಡು ಸೈಜ ಅಷ್ಟೇ ಇಟ್ಕೊಂಡು, ಸೊ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಈ ಥರ ತೊಗೊಂಬನ್ನಿ. ಸೊ ತೊಗೊಂಬಂದ ನಂತರ ಇದನ್ನ ಫಸ್ಟ್ ಕೀ ಫ್ರೇಮ್ ಎಲ್ಲಿ ಸೊ ಅಲ್ಲಿವರೆಗೂ ಈ ಥರ ಇನ್ಕ್ರೀಸ್ ಮಾಡ್ಕೊಂಡ್ರೆ ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಪ್ರೇಮವೇ, ಸೊ ಅದನ್ನ ಟೈಪ್ ಮಾಡ್ಕೊಳ್ಬೇಕು. ಪ್ರೇಮವೇ, ಸೊ ಈ ಥರ ಟೈಪ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಫ್ರೇಮ್ ಬಂದು ಮತ್ತೆ ಪೇಸ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಬರೀಬೇಕು. ನನ್ನ ಪಾಠಶಾಲಾ, ಸೊ ಈ ಥರ ಟೈಪ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಕೀ ಫ್ರೇಮ್ ಬಂದು ಮತ್ತೆ ಪೇಸ್ಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಬರೀಬೇಕು. ಸೊ ಮನ, ಸೊ ಫ್ರೆಂಡ್ಸ್ ಈ ಥರ ಟೈಪ್ ಮಾಡ್ಕೊಂಡ್ರೆ ಜಸ್ಟ್ ನೀವು ಜಸ್ಟ್ ಬ್ಯಾಕ್ ಬಂದುಬಿಡ್ಬೇಕು. ಸೊ ಮತ್ತೆ ನಾ ಕೊಟ್ಟಿರೋ ಫುಲ್ ಪ್ರಾಜೆಕ್ಟ್ಗೆ ಹೋಗಿ ಅಲ್ಲಿ ಟೆಕ್ಸ್ಟ್ ಎಫೆಕ್ಟ್ನ ಕಾಪಿ ಮಾಡ್ಕೋಬೇಕು. ಈ ಥರ ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬಂದು ಸೊ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಈ ಥರ ಪೇಸ್ಟ್ ಮಾಡಬೇಕು.
ಎಲ್ಲ ಟೆಕ್ಸ್ಟು ಕೂಡ ಇದೇ ಥರ ಪೇಸ್ಟ್ ಮಾಡಿದರೆ ಒಂದೊಳ್ಳೆ ಯೂನಿಕ್ ಆಗಿರೋ ಟ್ರೆಂಡಿಂಗ್ ಲಿರಿಕ್ಸ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದ ನಂತರ ಸೊ ಗ್ರೂಪ್ ಆ್ಯಂಡ್ ಮಾಸ್ಕ್ ಹೋಗಿ ಇದು ಅಡ್ಜಸ್ಟ್ ಆಗಿಲ್ಲ, ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನೋಡಿ ಯಾವ ಥರ ಅಂದರೆ ಸೊ ಫ್ರೆಂಡ್ಸ್ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ನೀವು ಮೋನ್ ಟ್ರಾನ್ಸ್ಫರ್ ಹೋಗಿ. ಇಲ್ಲಾಂದರೆ ಸರಿಯಾಗಿ ಕಾಣಲ್ಲ. ನೋಡಿರಿ ಈ ಥರ ಇವಾಗ ಹೆಂಗೆ ಕಾಣ್ತಾ ಇದೆ. ಸೊ ಇದೇ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಮಾಡಿದ ನಂತರ ಇವಾಗ ಏನು ಮಾಡಬೇಕಂದ್ರೆ ನೀವು ಮೇಲೆ ಸೇರ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.